ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ತೋರಿಸುವಂತಹ ಒಂದು ರಿಚುವಲನ್ನು ನೀವು ಎನಿ ಟೈಮ್ ಮಾಡ್ಬೋದು, ಬಟ್ ನಾನು ಸ್ಪೆಷಲಿ 8/8 ಪೋರ್ಟಲ್ಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸಲ್ಲಿ ನೀವು ನನಗೆ ಕೇಳಬಹುದು. ಜುಲೈ 26ನೇ ತಾರೀಕಿಂದನೇ ಲಯನ್ಸ್ ಗೇಟ್ ಪೋರ್ಟಲ್ ಓಪನ್ ಆಗಿದೆ, ಬಟ್ 8/8 ಈಸ್ ಮೋರ್ ಪವರ್ಫುಲ್. ಸೊ ನಿಮಗೆಲ್ಲ ಗೊತ್ತಿರೋ ಥರ ಆಲ್ರೆಡಿ ಲಯನ್ಸ್ ಗೇಟ್ ಪೋರ್ಟಲ್ ಬಗ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಒಂದು ಮುಖ್ಯವಾದಂತಹ ಮ್ಯಾಜಿಕಲ್ ಡೋರ್ ಓಪನ್ ಆಗುತ್ತೆ, ನಿಮ್ಮ ಎಲ್ಲ ವಿಷಸ್ಸು ಫುಲ್ಫಿಲ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ರಿಚುವಲನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಟ್ರೈ ಮಾಡಿದ್ದೆ, ನನಗೆ ವರ್ಕ್ ಆಗಿದೆ. ಸೊ ಅದಕ್ಕೆ ನಾನು ಅಂದ್ಕೊಂಡೆ 8/8 ಪೋರ್ಟಲ್ ದಿನ ಇದನ್ನು ಟ್ರೈ ಮಾಡ್ಬೋದು ಅಂತ. ಬಿಕಾಸ್ ಈ ಮಂತಲ್ಲಿ ಸಾಕಷ್ಟು ಹಬ್ಬಗಳು ಇದೆ ಆ್ಯಂಡ್ ಒಂಥರ ಪವರ್ಫುಲ್ ಮಂತ್ ಅಂತಲೇ ಹೇಳ್ಬೋದು ಆಗಸ್ಟ್. ನೀವೇನಾದರೂ ಇನ್ನು ಮಂತ್ ಡಿಕ್ಲರೇಷನ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವಾಟ್ಸಪ್ ಚಾನೆಲ್ ಕಮ್ಯುನಿಟಿಯಲ್ಲಿ ನಿಮಗೆ ಆಗಸ್ಟ್ ತಿಂಗಳದು ವಾಲ್ಪೇಪರ್ ಸಿಗುತ್ತೆ, ಅದನ್ನು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಬಹುದು. ಓಕೆ, ಎಸ್, ಇವತ್ತಿನ ರಿಚುವಲ್ ಏನಂತ ಹೇಳಿದ್ರೆ, ಒಂದು ಗ್ಲಾಸ್ ಆಫ್ ಬೌಲ್ ತೊಗೋಬೇಕು. ಒಂದು ಬೌಲ್ಗೆ ನೀವು ನೀರನ್ನು ತುಂಬ್ಕೋಬೇಕು. ಯಾರಿಗಾದ್ರೂ ಪ್ರೈವಸಿ ಇಶ್ಯೂ ಇದ್ದರೆ ಅವರು ಈ ರಿಚುವಲನ್ನು ಮಾಡೋಕ್ಕಾಗಲ್ಲ. ಅಂಥವರು 8/8 ಪೋರ್ಟಲ್ಗೆ ಜಸ್ಟ್ ಸ್ಕ್ರಿಪ್ಟಿಂಗ್ ಮಾಡಬಹುದು. ಆ್ಯಂಡ್ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಎಫರ್ಮೇಷನ್ಸ್ಗಳನ್ನು ಹಾಕ್ತೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ಅದನ್ನು ಎಫರ್ಮೇಷನ್ಸ್ಗಳನ್ನು ನೀವು ಬರೀಬಹುದು. ಓಕೆ, ಎಸ್, ಪೋರ್ಟಲ್ ದಿನಾನೇ ಮಾಡಿ. ಇದನ್ನು ಯಾವ ಟೈಮಲ್ಲಿ ಮಾಡ್ಬೋದು ಅಂದರೆ ಎನಿ ಟೈಮ್ ಮಾಡ್ಬೋದು, ಇಲ್ಲ ಸ್ಪೆಸಿಫಿಕ್ ಟೈಮಿಂಗ್ಸಲ್ಲಿ ಮಾಡ್ತೀನಿ ಅನ್ನೋದಿದ್ದರೆ 8/8 AM ಅಥವಾ 8/8 ಸಂಜೆ PM ಆರ್ 11 ಅಲ್ಲಿ ನೀವು ಇದನ್ನು ಮಾಡಬಹುದು. ಇಲ್ಲ ಆ ದಿನದಲ್ಲಿ ಯಾವ ಟೈಮಲ್ಲಿ ಬೇಕಿದ್ರೂ ಮಾಡ್ಬೋದು. ಆ್ಯಂಡ್ ಪೀರಿಯಡ್ಸಲ್ಲಿದ್ದರೂ ಕೂಡ 100% ಮಾಡ್ಬೋದು. ಸೊ ಒಂದು ಗ್ಲಾಸ್ ಬೌಲ್ ತೊಗೊಳ್ಳಿ. ಗ್ಲಾಸ್ ಇಲ್ಲ ಅಂತ ಹೇಳಿದ್ರೆ ಸ್ಟೀಲ್ ಬಳಸ್ಬೋದು, ಆದರೆ ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಬಳಸ್ಬೇಡಿ. ಪ್ಲಾಸ್ಟಿಕ್ ಇಸ್ ಅ ನೆಗೆಟಿವ್ ಎನರ್ಜಿ. ಓಕೆ, ಸೊ ಈ ಒಂದು ಗ್ಲಾಸ್ ಬೌಲ್ ತುಂಬ ಫ್ರೆಶ್ ವಾಟರನ್ನು ತುಂಬ್ಕೊಳ್ಳಿ. ಟ್ಯಾಪ್ ವಾಟರ್, ಯಾವ ವಾಟರ್ ಆದರೂ ಆಗಬಹುದು. ಇದಕ್ಕೆ ನೀವೇನು ಮಾಡಬೇಕು, 1 ಸ್ಪೂನ್ ಆಫ್ ಶುಗರ್, 1 ಸ್ಪೂನ್ ಶುಗರನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ 1 ಸ್ಪೂನ್ ಆಫ್ ಏನಿದು ಚಕ್ಕೆ ಪುಡಿ. ನಿಮ್ಮಲ್ಲಿ ಚಕ್ಕೆ ಪುಡಿ ಇಲ್ಲ ಅಂತ ಅಂದರೆ ನೀವೇ ಮಿಕ್ಸಿಗೆ ಹಾಕ್ಬಿಟ್ಟು ಚಕ್ಕೆನ ಪುಡಿ ಮಾಡ್ಕೋಬೋದು. ನಾನು ಹಾಗೇ ಮಾಡ್ಕೊಳ್ಳೋದು. ಸೊ ಅಂಗಡಿಯಲ್ಲಿ ಸಿಕ್ಕರೆ ತೊಗೊಂಡು ಬಂದು ಯೂಸ್ ಮಾಡ್ಬೋದು. ಸೊ ಇದನ್ನು 1 ಸ್ಪೂನ್ ಆಫ್ ಚಕ್ಕೆ ಪುಡಿನ ಹಾಕಿದ್ದೀನಿ. ಈಗ ನಿಮ್ಮ ವಿಶ್ ಏನಿದೆ ಅದನ್ನು ನೀವು ಒಂದು ಈ ರೀತಿಯಾದಂತಹ ಚೀಟಿಯಲ್ಲಿ ಬರೀಬೇಕಾಗತ್ತೆ. ಸೊ ಈ ಚೀಟಿನ ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಬರ್ತಿದ್ದೀನಿ, ರಾಮ್ ಅಂತ. ಅದ್ರ ಕೆಳಗಡೆ 11/11/2001 ಅಂತ ಬರ್ತಿದ್ದೀನಿ. ಸೊ ನಿಮ್ಮ ಹೆಸರೇನು, ಡೇಟ್ ಆಫ್ ಬರ್ತ್ ಏನು ಅದನ್ನು ನೀವು ಬರ್ಕೋಬೇಕು. ನಿಮ್ಮ ಹೆಸರು ಸುಜಾತ ಆಗಿದ್ರೆ ಸುಜಾತ, ನಿಮ್ಮ ಡೇಟ್ ಆಫ್ ಬರ್ತ್ 18/11/2002, ವಾಟ್ ಎವರ್ ನಿಮ್ಮದು ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದನ್ನು ಬರೀಬೇಕು. ನೆಕ್ಸ್ಟ್ ಇದರ ಹಿಂದೆ ನಿಮ್ಗೆ ಏನು ಬೇಕು ಆ ವಿಷನ್ನು ಬರೀಬೇಕಾಗತ್ತೆ. ಐ ಅಟ್ರ್ಯಾಕ್ಟ್ ಮ್ಯಾರೇಜ್ ಅಂತ ಬರ್ತಿದ್ದೀನಿ. ನೀವು ಕನ್ನಡದಲ್ಲಿ ಕೂಡ ಬರಿಬೋದು ಅಥವಾ ಯಾವುದೇ ಭಾಷೆಯಲ್ಲಿ ಕೂಡ ಬರಿಬಹುದು. ಐ ಅಟ್ರ್ಯಾಕ್ಟ್ ಮ್ಯಾರೇಜ್ ಅಂತ ಬರ್ತಿದ್ದೀನಿ. ನಿಮಗೆ ಬೇರೆ ಏನಾದರೂ ಬೇಕಂದರೆ ಆ ರೀತಿಯೂ ಬರಿಬಹುದು. ಯಾರಾದರೂ ಸೋಲ್ಮೇಟ್ ಅಟ್ರ್ಯಾಕ್ಟ್ ಮಾಡ್ತಿದ್ರೆ ಅಥವಾ ಮದುವೆನ ಅಟ್ರ್ಯಾಕ್ಟ್ ಮಾಡ್ತಿದ್ರೆ ಅಂದರೆ ಈ ರೀತಿ ಬರಿಬಹುದು. ಸೊ ಇಲ್ಲಿ ನಾನು ಬೇರೆ ಎಕ್ಸಾಂಪಲ್ ಕೂಡ ತೋರಿಸಿದ್ದೀನಿ. ರೀಕನ್ಸಿಲೇಷನ್ ಅಥವಾ ಕಮ್ಯುನಿಕೇಷನ್ ಅಥವಾ ಅವ್ರ ಜೊತೆ ಫ್ರೆಂಡ್ಶಿಪ್, ಆ ಥರದಕ್ಕೆ ಇದನ್ನು ಟ್ರೈ ಮಾಡ್ಬೋದು. ಸೊ ರಾಮ್ ಅಂತ ಬರೆದು 11/11/2001 ಅಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ ಬರೆದ್ರೆ ಸಾಕು. ಇನ್ನೊಂದು, ನೀವು ಯಾವ ಪರ್ಸನ್ ಜೊತೆ ರೀಕನ್ಸೈಲ್ ಆಗಬೇಕು ಇಲ್ಲ ಕಮ್ಯುನಿಕೇಟ್ ಮಾಡಬೇಕು ಅದನ್ನು ಬರೀಬೇಕಾಗತ್ತೆ. ಸೊ ರಾಮ್ ಮತ್ತು ಸೀತಾ ಅವ್ರದ್ದೇನು ಡೇಟ್ ಆಫ್ ಬರ್ತ್ ಬೇಡ. ಸೊ ಹಿಂದೆ ನಾನೇನು ಬರ್ತಿದ್ದೀನಿ, ಇನ್ಕ್ರೀಸ್ ಇನ್ ಲವ್ ಅಂತ ಬರ್ತಿದ್ದೀನಿ. ಸೊ ನಿಮಗೆ ರೀಕನ್ಸಿಲೇಷನ್ ಬೇಕಾ, ಬ್ರಿಂಗ್ ರೀಕನ್ಸಿಲೇಷನ್ ಅಥವಾ ಜಸ್ಟ್ ರೀಕನ್ಸಿಲೇಷನ್ ಅನ್ನೋ ವರ್ಡನ್ನು ನೀವು ಬಳಸಬಹುದು. ಸೊ ಇನ್ ಕೇಸ್ ನೀವು ಜಾಬ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಬ್ರಿಂಗ್ ನ್ಯೂ ಜಾಬ್ ಅಂತ ಬರೀಬಹುದು. ನೆನಪಲ್ಲಿ ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ವಿಶ್ ಮಾತ್ರ ಮಾಡೋಕ್ಕೆ ಸಾಧ್ಯ. ಓಕೆ, ಒಂದು ವಿಶ್ ಮಾತ್ರ ಮಾಡಬೇಕು ನೀವು. ಎಲ್ಲ ವಿಶ್ಗಳನ್ನು ಮಾಡೋ ಹಾಗಿಲ್ಲ, ಜಸ್ಟ್ 1 ವಿಶ್. ಓಕೆ, ಆ್ಯಂಡ್ ಈಗ ನಾನು ಇದನ್ನು ಹಾಕ್ತಾಯಿದ್ದೀನಿ. ಬ್ರಿಂಗ್ ನ್ಯೂ ಜಾಬ್ ಅಂತ ಬರೆದಿರೋದನ್ನು ಚೀಟಿನ ಇದ್ರೊಳಗೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕಿಬಿಟ್ಟು ನೀವೇನು ಮಾಡಬೇಕು, ನಿಮ್ಮ ಒಂದು ಸ್ಪೂನ್ ಅಥವಾ ನೀವು ನಿಮ್ಮ ಫಿಂಗರ್ ಕೂಡ ಬಳಸಬಹುದು. 3 ಸಲ ಈ ರೀತಿ ತಿರುಗಿಸ್ಬೇಕಾಗುತ್ತೆ. 1
2 3. ಓಕೆ, ಈ ರೀತಿ 3 ಸಲ ಅದನ್ನು ತಿರುಗಿಸಿದ್ಮೇಲೆ ಜಸ್ಟ್ ಟೇಕ್ಔಟ್ ದ ಸ್ಪೂನ್. ಅದೆಲ್ಲ ಹಾಗೇ ಇರಲಿ, ಏನು ಚೇಂಜಸ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ 3 ಟೈಮ್ಸ್ ತಿರುಗಿಸ್ಬೇಕಷ್ಟೇ. ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ, ಹಾಗಾಗಿ ಇನ್ನೊಂದು ಸಲ ತೋರಿಸ್ತೀನಿ. ಬಟ್ ನೀವು ಮಾಡಬೇಕಾದ್ರೆ 3 ಟೈಮ್ಸ್ ಅಷ್ಟೇ ಮಾಡಬೇಕು. ಓಕೆ, ಸೊ 3 ಸಲ ತಿರುಗಿಸ್ಬೇಕಾದ್ರೆ ಮೊದಲನೇ ಸತಿ ಬ್ರಿಂಗ್ ನ್ಯೂ ಜಾಬ್, ಬ್ರಿಂಗ್ ನ್ಯೂ ಜಾಬ್, ಬ್ರಿಂಗ್ ನ್ಯೂ ಜಾಬ್ ಅಂತ ಹೇಳಿಬಿಟ್ಟು ಟೇಕ್ಔಟ್ ದ ಸ್ಪೂನ್, ಕೀಪ್ ಇಟ್ ಅವೇ. ಓಕೆ, ತೆಗೆದಿಟ್ಕೊಂಬಿಡಿ ನಿಮ್ಮ ಸ್ಪೂನನ್ನು. ಈ ರೀತಿ ನೀವು ಒಂದು ವಿಷಯನ ಮಾಡೋಕ್ಕೆ ಸಾಧ್ಯ. ಜಸ್ಟ್ 3 ಸಲ ಮಾತ್ರ ಅದನ್ನು ತಿರುಗಿಸೋಕ್ಕೆ ಸಾಧ್ಯ. ಆ್ಯಂಡ್ ಇದನ್ನು ನೀವು ಯಾವತ್ತು ಸ್ಟಾರ್ಟ್ ಮಾಡ್ತೀರಾ? ಈಗ ನಾನು 8 ಪೋರ್ಟಲ್ಗೆ ಹೇಳಿದ್ದೀನಿ. ಇನ್ ಕೇಸ್ ಯಾರಾದರೂ ಬೇರೆ ಟೈಮಲ್ಲಿ ಮಾಡ್ತೀರಾ ಅಂದರೆ ಆವಾಗೂ ಮಾಡಬಹುದು. ಸೊ 8 ಪೋರ್ಟಲ್ ದಿನ ಮಾಡಿದಾಗ 8ನೇ ತಾರೀಕು ಎನಿ ಟೈಮ್ ಇದನ್ನು ಮಾಡಿ. ಆ್ಯಂಡ್ ಮತ್ತು 9ನೇ ತಾರೀಕು ಕಂಟಿನ್ಯೂಸ್ 3 ಡೇಸ್ ನೀವು ಇದನ್ನು ಮಾಡಬೇಕಾಗುತ್ತೆ. 8ನೇ ತಾರೀಕು ಮಾಡಿರ್ತೀರ, ಮತ್ತು 9ನೇ ತಾರೀಕು ಏನು ಮಾಡ್ತೀರಾ, ಈ ಬೌಲನ್ನು ಒಂದು ಎಲ್ಲಾದರೂ ತೆಗೆದಿಟ್ಕೊಂಬಿಡಿ. ನಿಮ್ಮ ಒಂದು ವಾರ್ಡ್ರೋಬಲ್ಲಾದರೂ ತೆಗೆದಿಡಿ, ಇಲ್ಲ ಎಲ್ಲಾದರೂ ಸೇಫ್ ಪ್ಲೇಸಲ್ಲಿ ತೆಗೆದಿಡಿ. ಯಾರೂ ಮುಟ್ಟದೇ ಇರೋ ಥರ ಅಥವಾ ಯಾರು ಅದನ್ನು ನೋಡದೇ ಇರೋ ಥರ ತೆಗೆದಿಟ್ಕೊಂಬಿಡಿ. ಓಕೆ, ನೆಕ್ಸ್ಟು 9ನೇ ತಾರೀಕು ಅಷ್ಟೇ ಎನಿ ಟೈಮ್ ನೀವು ಇದನ್ನು ಮಾಡಬಹುದು. ಏನು ಮಾಡ್ತೀರಾ, ಮತ್ತು ಬೌಲ್ನ ತೊಗೋತೀರಾ, ಅದೇ ಸ್ಪೂನ್ನ ಬಳಸಿ, ಇಲ್ಲ ನೀವು ನಿಮ್ಮ ಫಿಂಗರನ್ನು ಬಳಸ್ಬೋದು ಅಂತ ಹೇಳಿದ್ದೀನಿ. ಬ್ರಿಂಗ್ ನ್ಯೂ ಜಾಬ್, ಬ್ರಿಂಗ್ ನ್ಯೂ ಜಾಬ್, ಬ್ರಿಂಗ್ ನ್ಯೂ ಜಾಬ್ ಅಂತ ಹೇಳಿ ತಿರುಗಿಸ್ಬಿಟ್ಟು ಮತ್ತೆ ಎತ್ತಿಡಬೇಕು. ಮತ್ತು 10ನೇ ತಾರೀಕು ಎನಿ ಟೈಮ್, ಬಟ್ ಸ್ಪೆಸಿಫಿಕ್ಕಾಗಿ 11 ಮಾಡಿ, ಅದಿನ್ನೂ ಪವರ್ಫುಲ್ ಆಗಿರುತ್ತೆ. ಮತ್ತು 10ನೇ ತಾರೀಕು ನೀವು ಈ ಬೌಲ್ನ ತೊಗೊಂಡು ಬ್ರಿಂಗ್ ನ್ಯೂ ಜಾಬ್, ಬ್ರಿಂಗ್ ನ್ಯೂ ಜಾಬ್, ಬ್ರಿಂಗ್ ನ್ಯೂ ಜಾಬ್ ಅಂತ ಹೇಳಿ ಅದನ್ನು 3 ಸಲ ತಿರುಗಿಸ್ಕೊಳ್ಳಿ. ಅದನ್ನು ತಿರುಗಿಸಿದ ನಂತರ ನೆಕ್ಸ್ಟ್ 11ನೇ ತಾರೀಕು, ಅಂದರೆ ಈ 3 ಡೇಸ್ ಮಾಡಿರ್ತೀರಲ್ಲ, ನೆಕ್ಸ್ಟ್ 11ನೇ ತಾರೀಕು ನೀವೇನು ಮಾಡಬೇಕು, ಈ ಒಂದು ಬೌಲ್ನ ಆ್ಯಂಡ್ ಇದನ್ನು 4th ಡೇ ಏನು ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಗಿಡಕ್ಕೆ ಆದರೂ ಚೆಲ್ಬಹುದು. ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ದೊಡ್ಡ ಮರ, ಮನೆ ನಿಯರ್ ಬೈ ಯಾವುದಾದ್ರೂ ದೊಡ್ಡ ಮರ ಇದ್ದರೆ ಅಲ್ಲಿ ಹೋಗಿ ಚೆಲ್ಬೋದು. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ನಿಮ್ಮ ಮನೇಲಿ ಯಾವುದಾದ್ರೂ ಪಾಟ್ ಇದ್ದರೆ ಅದರೊಳಗೆ ಹಾಕ್ಬಿಡಿ. ಬಟ್ ಭೂಮಿಗೆ ಇದನ್ನು ತಲುಪಿಸ್ಬೇಕು, ಅರ್ತ್ ಎಲಿಮೆಂಟಿಗೆ ಇದನ್ನು ಕಳಿಸ್ಬೇಕಾಗುತ್ತೆ. ಇದಿಷ್ಟು ಮಾಡಿದ್ಮೇಲೆ ಎಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಕೊಂಡು ಮರ್ತು ಹೋಗ್ಬಿಡಿ. ನೀವು ಯೂನಿವರ್ಸಿಗೆ ಇದನ್ನು ಕಳಿಸಿರೋದ್ರಿಂದ ಮರ್ತ್ಬಿಡಿ. ಅಥವಾ ರಿಚುವಲ್ ಮಾಡಿದ್ದೆ ಇನ್ನೂ ಆಗಿಲ್ಲ ಆ ರೀತಿ ಡೌಟ್ಸ್ ಯಾವುದನ್ನು ದಯವಿಟ್ಟು ಇಟ್ಕೊಬೇಡಿ. ದಿಸ್ ಇಸ್ ಮೋಸ್ಟ್ ಪವರ್ಫುಲ್ ಬಿಕಾಸ್ ಶುಗರ್ ನಿಮ್ಮ ಒಂದು ಇಂಟೆನ್ಷನ್ಗೆ ಸ್ವೀಟ್ನೆಸ್ನ ಆ್ಯಡ್ ಮಾಡುತ್ತೆ. ಆ್ಯಂಡ್ ಚಕ್ಕೆ ಪುಡಿ ಇದೆಯಲ್ಲ, ಅದು ಮ್ಯಾನಿಫೆಸ್ಟೇಷನ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸಾಕಷ್ಟು ವೀಡಿಯೋಸ್ಗಳಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಬೇರೆ ಬೇರೆ ರಿಚುವಲ್ಸನ್ನು. ಅದರಿಂದ ಎಸ್, ಇದನ್ನು ಟ್ರೈ ಮಾಡಿ. ಆ್ಯಂಡ್ ನಾನು ಹೇಳ್ದಂಗೆ 3 ದಿನ ಕಂಟಿನ್ಯೂಸ್ ಆಗಿ ಮಾಡಿ ಎತ್ತಿಟ್ಬಿಟ್ಟು 4ನೇ ದಿನ ಇದನ್ನು ಡಿಸ್ಪೋಸ್ ಮಾಡಬೇಕು. ಕೊನೆಯದಾಗಿ ಶಾರ್ಟಾಗಿ ಹೇಳ್ಬಿಡ್ತೀನಿ. ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ ನೀರನ್ನು ಹಾಕಿ, ನೆಕ್ಸ್ಟ್ ಒಂದು ಪೇಪರನ್ನು ತೊಗೊಂಡು ನಿಮ್ಮ ವಿಷನ್ನು ಬರೆದು, ಬ್ಲ್ಯಾಕ್ ಕಲರ್ ಅವಾಯ್ಡ್ ಮಾಡಿ, ಇನ್ನೆಲ್ಲ ಕಲರ್ಸನ್ನು ಬಳಸಬಹುದು ಬರೆಯೋದಕ್ಕೆ. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತನ್ನು ಬರೆದು ಈ ನೀರೊಳಗೆ ಅದನ್ನು ಹಾಕಿ, ಆ್ಯಂಡ್ ಸಕ್ಕರೆ ಮತ್ತು ಚಕ್ಕೆ ಪುಡಿನ ಹಾಕಿ ಫಸ್ಟ್ ಡೇ 3 ಸಲ ತಿರುಗಿಸಿ, ಮತ್ತು ಸೆಕೆಂಡ್ ಡೇ 3 ಸಲ ತಿರುಗಿಸಿ, ಆ್ಯಂಡ್ ಥರ್ಡ್ ಡೇ ಕೂಡ 3 ಸಲ ತಿರುಗಿಸ್ಬಿಟ್ಟು 4ನೇ ದಿನ ನೀವು ಇದನ್ನು ಗಿಡಕ್ಕೆ ಅಥವಾ ಭೂಮಿಗೆ ಎಲ್ಲಿಗಾದರೂ ಹಾಕಬಹುದು. ಓಕೆ, ಮರಗಳಿಗೆ ಎಲ್ಲಿದ್ರೂ ಹಾಕ್ಬೋದು. ಆ್ಯಂಡ್ ಎವ್ರಿ ಟೈಮ್ ನೀವು ಅದನ್ನು ಸ್ಪೂನಿಂದನೋ ಅಥವಾ ನಿಮ್ಮ ಬೆರಳಿಂದನೋ ತಿರುಗಿಸ್ಬೇಕಾದ್ರೆ ನಿಮ್ಮ ವಿಷನ್ನು ಹೇಳ್ಕೋಬೇಕು. ಆ್ಯಂಡ್ ಸ್ವಲ್ಪ ಮಟ್ಟಿಗೆ ವಿಜುವಲೈಸ್ ಮಾಡ್ಕೋಬೇಕು ನಿಮ್ಮ ವಿಶ್ ಫುಲ್ಫಿಲ್ ಆಗಿರೋ ಥರ. ಓಕೆ, ಸೊ ಇದನ್ನು ಮಾಡಿ ಮರೆತುಬಿಡಿ. ಆ್ಯಂಡ್ ಫಸ್ಟ್ ಪೇಪರ್ ಹಾಕಿ ಆಮೇಲೆ ಇದನ್ನೆಲ್ಲ ಹಾಕಬೇಕಾ, ಅದೆಲ್ಲ ಏನಿಲ್ಲ, ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಮಾಡಿ. ಸೊ ಒಟ್ಟಿನಲ್ಲಿ ತೋರಿಸಿರೋದನ್ನು ನೀಟಾಗಿ ಮಾಡಿ. ಆ್ಯಂಡ್ 3 ದಿನ ಕಂಟಿನ್ಯೂಯಸ್ ಆಗಿ ಅದನ್ನು ಸ್ಟಿರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 1 ದಿನ ಮಿಸ್ ಆದರೂ ಅದು ಹೋದಂಗೆ ಮತ್ತೆ ನೀವು ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ, ಎನಿ ಡೌಟ್ಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. 888 ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಪೋರ್ಟಲ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.